ಸಿದ್ದರಾಮಯ್ಯನವರು ಒಂದು ವೋಟ್ ಚೋರಿ ಅಭಿಯಾನ ಇದೆಯಲ್ಲ, ಇದರಲ್ಲಿ ಈ ಹೋರಾಟದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಆಲ್ರೆಡಿ ಅವರು ದೆಹಲಿ ತಲುಪಿಯಾಗಿದೆ. ಅದರ ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರಲ್ಲ, ಜನವರಿ 6 ಅಥವಾ 9ಕ್ಕೆ ಪ್ರಮಾಣ ವಚನ ಅಂತ ಹೇಳಿ, ಈ ಬಗ್ಗೆ ರಾಹುಲ್ ಗಾಂಧಿ ಕಂಪ್ಲೇಂಟ್ ಕೊಡ್ತಾರೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಬೆಳಗಾವಿಯಲ್ಲಾಯಿತು, ಈಗ ದೆಹಲಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಕರ್ನಾಟಕ ಭವನದಲ್ಲಿ ಸಚಿವರು ಮತ್ತು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಚಿವ ಆರ್ ವಿ ತಿಮ್ಮಾಪುರ್ ಇದ್ದಾರೆ, ಶಾಸಕರಾದ ತನ್ವೀರ್ ಸೇಠ್ ಇದ್ದಾರೆ, ಪ್ರದೀಪ್ ಈಶ್ವರ್ ಇದ್ದಾರೆ, ರೂಪಕಲಾ ಶಶಿಧರ್ ಇದ್ದಾರೆ, ಕೋನ ರೆಡ್ಡಿ ಇದ್ದಾರೆ, ಬಾದರ್ಲಿ ಇದ್ದಾರೆ, ಡಿ.ಟಿ. ಶ್ರೀನಿವಾಸ್, ಎ.ಸಿ. ಶ್ರೀನಿವಾಸ್, ಸಚಿವರುಗಳು ಶಾಸಕರುಗಳು ಡಿ.ಸಿ.ಎಂ ಜೊತೆಯಲ್ಲಿ ಉಪಹಾರದಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ದೆಹಲಿಗೆ ಶಿಫ್ಟ್ ಆಗಿದೆ. ಸದ್ಯ ಬೆಂಗಳೂರಿನಲ್ಲಿ ಇದ್ದಂಥ ಒಂದಿಷ್ಟು ಹೀಟು, ರಾಜಕಾರಣದ ಹೀಟು ಬೆಳಗಾವಿಗೆ ಶಿಫ್ಟ್ ಆಯಿತು. ಬೆಳಗಾವಿಯಿಂದ ಆ ನಂತರ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿಗಳು ಕೂಡ HALನಿಂದ ನೇರವಾಗಿ ದೆಹಲಿಗೆ ಹಾರಿದ್ದಾರೆ. ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುರೇಶ್, ವೆಲ್ಕಮ್. ಹಾಗೆ ನಮ್ಮ ಬಸವರಾಜ್ ಚರಂತಿಮಠ್, ನಿಮಗೂ ಕೂಡ ವೆಲ್ಕಮ್. ಸುರೇಶ್, ಸಿದ್ದರಾಮಯ್ಯನವರು ದೆಹಲಿಗೆ ಹಾರಿದ್ದಾರೆ. HAL ಮೂಲಕ ಅವರು ದೆಹಲಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತಾರೆ. ಸಿದ್ದರಾಮಯ್ಯ, ಇಕ್ಬಾಲ್ ಹುಸೇನ್ ಸೇರಿದಂತೆ ಡಿ.ಕೆ. ಬಣದ ಕೆಲ ಶಾಸಕರುಗಳು ತೀರಾ ಮುಜುಗರ ತರುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಡೇ 2ಗಳಿಗೆಲ್ಲ ಹೇಳಿದ್ರಲ್ಲ, ಈ ವಿಚಾರ ರಾಹುಲ್ ಗಾಂಧಿಯವ್ರ ಮುಂದೆ ಕಂಪ್ಲೇಂಟ್ ಮಾಡ್ತಾರಾ? ಇದೆಷ್ಟು ಡ್ಯಾಮೇಜ್ ಆಗ್ತಿದೆ ಪಕ್ಷಕ್ಕೆ ಸುರೇಶ್? ರಂಜಿತ್, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಇರತಕ್ಕಂಥ ನಾಯಕತ್ವ ಫೈಟ್ ಏನಿದೆ ಅದು ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಇರ್ತಕ್ಕಂಥದ್ದು ಸದ್ಯ CM ಸಿದ್ದರಾಮಯ್ಯವರಿಗೆ ಒಂದು ಕಡೆ ಮುಜುಗರ, ಮತ್ತೊಂದು ಕಡೆಗೆ ತೀವ್ರ ಬೇಸರವನ್ನು ತಂದಿರತಕ್ಕಂಥದ್ದು ವಿಚಾರ ಅಂತಂದರೆ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಸಿಡ್ತಿರ್ತಕ್ಕಂಥ ಒಂದು ಬಾಂಬ್. ಅಂದರೆ ಜನವರಿ 6ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಸದ್ಯ ಸಿದ್ದರಾಮಯ್ಯ ಆಪ್ತ ಬಣ ಮತ್ತು ಸಿದ್ದರಾಮಯ್ಯವ್ರಿಗೂ ಕೂಡ ತೀವ್ರವಾದಂಥ ಮುಜುಗರವನ್ನು ತಂದಿರತಕ್ಕಂಥದ್ದು. ಕೇವಲ ಒಬ್ಬ ಶಾಸಕ ಒಂದು ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರ ಮಾಡುವಂಥ ದಿನಾಂಕವನ್ನು, ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತಂದರೆ, ಹಾಗಿದ್ರೆ ಹೈಕಮಾಂಡ್ ಏನಕ್ಕೆ ಬೇಕು ಅಂತಕ್ಕಂತಹ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ಈಗಾಗಲೇ ಇಕ್ಬಾಲ್ ಹುಸೇನ್ ಸೇರಿದಂತೆ ಬಸವರಾಜ ಶಿವಗಂಗಾ ಹಲವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ರು, ಕಾರಣವನ್ನು ಕೇಳಿದರು. ಯಾಕೆ ಈ ರೀತಿಯಾಗಿ ಪದೇ ಪದೇ ಮುಜುಗರನ್ನು ಮಾಡ್ತೀರಿ, ಸ್ಪಷ್ಟನೆ ಕೊಡಿ, ಇದು ಪಕ್ಷಕ್ಕೆ ಮುಜುಗರ ತರುವಂಥ ವಿಚಾರ ಅಲ್ವಾ ಅಂತಕ್ಕಂಥ ಮಾತನ್ನು ಹೇಳಿದರು. ಇಷ್ಟಾದರೂ ಕೂಡ ಮತ್ತೆ ಇಕ್ಬಾಲ್ ಹುಸೇನ್ ಅವರು ಭಾಳ ಉತ್ಸಾಹದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥ ಡಿ.ಕೆ. ಆಪ್ತರಲ್ಲಿ ಇಕ್ಬಾಲ್ ಹುಸೇನ್ ಕೂಡ ಒಬ್ಬರು. ಸೊ ಈಗ ಅವರು ಹೇಳಿರ್ತಕ್ಕಂತಹ ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಬೇಸರನ್ನು ತಂದಿರತಕ್ಕಂಥ ವಿಚಾರ. ಸದ್ಯ ರಾಜ್ಯದಲ್ಲಿ CM ಸ್ಥಾನ ಭಾಳ ಭದ್ರವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿದ್ದಂತಹ ಎಲ್ಲರೂ ಕೂಡ ಕೊಟ್ಟಿದ್ದರು. ಸ್ವತಃ ಫೀಲ್ಡ್ಗಿಳಿದಂತಹ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರನ್ನೇ ಬೆಳಗಾವಿ ಅಧಿವೇಶನ ಶುರುವಾದಂಥ ಸಂದರ್ಭದಲ್ಲಿ 3 ಬಾರಿ ಪುನರುಚ್ಚಾರವನ್ನು ಮಾಡಿದರು. ನಮ್ಮ ತಂದೆಯವರೇ ಮುಖ್ಯಮಂತ್ರಿಯಾಗಿ ಮುಂದಿನ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಡಿ.ಕೆ. ಶಿವಕುಮಾರ್ ಆಪ್ತ ಬಣಕ್ಕೆ ಕೌಂಟರನ್ನು ಕೊಟ್ಟಿದ್ದರು. ಜೊತೆಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲಕ. ಆದರೆ ಯತೀಂದ್ರ ಅವರ ಹೇಳಿಕೆಗೆ ಈಗ ತದ್ವಿರುದ್ಧವಾಗಿ ಇಕ್ಬಾಲ್ ಹುಸೇನ್ ಅವರು ಸಿಡಿದಿದ್ದಾರಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೂ ಕೂಡ ಮುಜುಗರ ಆಗಿರ್ತಕ್ಕಂಥದ್ದು. ಇವತ್ತಿನ ನೋಡೋದಾದರೆ ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾ ಇದ್ದಾರೆ. ವೋಟ್ ಚೋರಿ ಅಭಿಯಾನದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಶಾಸಕರು, ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಕೂಡ ಇವತ್ತು ಭಾಗಿಯಾಗ್ತಾ ಇರ್ತಕ್ಕಂಥ ದೆಹಲಿಯಲ್ಲಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗುವಂಥ ಸಾಧ್ಯ, ಅಂದರೆ ಎಲ್ಲರೂ ಕೂಡ ಭೇಟಿ ಆಗ್ತಾರೆ. ಆದರೆ ಅಧಿಕಾರ ಹಸ್ತಾಂತರ ವಿಚಾರ, ಈ ರೀತಿ ದೂರು ಕೊಡುವಂಥ ವಿಚಾರಗಳಿಗೆ ಅವರು ಸಮಯ ಸಿಕ್ಕಿದ್ದೆ. ಆದರೆ ಖಂಡಿತವಾಗಲೂ ಕೂಡ ರಾಹುಲ್ ಗಾಂಧಿ ಅವರ ಬಳಿ ನೋಡಿ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಪಕ್ಷದಲ್ಲಿ. ಸೊ ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಡಿ.ಕೆ. ಟೀಮ್ಗೆ ಆ್ಯಂಡ್ ಡಿ.ಕೆ. ಶಿವಕುಮಾರ್ಗೆ ಕೊಡಬೇಕು ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಆಗಿ ತಮ್ಮ ಒಂದು ಮನವಿಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಬರುವಂತಹ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲದರ ಮೇಲೂ ಕೂಡ ಪರಿಣಾಮ. ಸುರೇಶ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸುರೇಶ್, ಬಸವರಾಜ್, ಈಗ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ,
ಅವರೆಲ್ಲರೂ ಕೂಡ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇವತ್ತು? ಸದ್ಯ ಏನು ವಿವರ ಇದೆ ಈ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡೆಲ್ಲಿಯಲ್ಲಿ ನಡೀತಿರೋದ್ರ ಬಗ್ಗೆ ಬಸವರಾಜ್? ಖಂಡಿತ ರಂಜಿತ್, ದೆಹಲಿಯಲ್ಲಿ ವೋಟ್ ಚೋರಿ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಶಾಸಕರು, ದೇಶಾದ್ಯಂತ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು, ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕ ಭವನದಲ್ಲಿ, ದೆಹಲಿಯಲ್ಲಿ ಇರ್ತಕ್ಕಂತಹ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ಶಾಸಕರು ಉಪಹಾರ ಕೂಟವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ. ಅದರಲ್ಲಿ ಎಲ್ಲ ಬಹುತೇಕ ಶಾಸಕರು DCM ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಬಹುತೇಕ DCM ಬಣ್ಣದ ಶಾಸಕರು. ಇವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಮತ್ತೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಇರಬಹುದು, ಮತ್ತೊಂದು ವಿಚಾರ ಇರಬಹುದು, ಎಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಭಾಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಲ್ಲ ಶಾಸಕರದ್ದು ಒಂದು ರೀತಿಯಲ್ಲಿ ಸಿಂಪತಿ ಇದೆ. ನೀವು ಪಕ್ಷಕ್ಕಾಗಿ ದುಡಿದಿದ್ದೀರಿ, ಪಕ್ಷವನ್ನು ಕಟ್ಟಿದ್ದೀರಿ, ಹೀಗಾಗಿ ನಿಮಗೆ 2.5 ವರ್ಷ ಅದಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕಾಗಿತ್ತು, ಬಿಟ್ಟು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಗಮನಿಸ್ತಾ ಇಲ್ಲ. ಹಾಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ನಾವು ಮುಂದಾಗಬೇಕು, ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ರು. ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ಬೋದು, ಡಿನ್ನರ್ ಮೀಟಿಂಗ್ ಇರ್ಬೋದು, ಲಂಚ್ ಮೀಟಿಂಗ್ಗಳಿರ್ಬೋದು, ಮೇಲಿಂದ ಮೇಲೆ ಎಲ್ಲ ಬಣ್ಣದ ಸದಸ್ಯರು, ಡಿ ಕೆ ಬಣ್ಣದ ಸದಸ್ಯರು ಮೀಟಿಂಗ್ ಮಾಡುವ ಮೂಲಕ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹೇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಸದ್ಯ ದೆಹಲಿಯಲ್ಲಿದ್ದಾರೆ, ಅಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಕೊಡಿಸಬೇಕು, CM ಸ್ಥಾನವನ್ನು ಕೊಡಿಸಬೇಕು ಅನ್ನೋಂಥ ಒಂದು ಒತ್ತಡವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಹೀಗಾಗಿ CM ಅವರು ಈಗ ಜಾಯ್ನ್ ಆಗಿರ್ತಕ್ಕಂಥದ್ದು ದೆಹಲಿಗೆ. ಅದಕ್ಕೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಬಣ್ಣದ ಸದಸ್ಯರು ಉಪಹಾರ ಕೂಟವನ್ನು ಮಾಡುವ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯನವರು ಒಂದು ವೋಟ್ ಚೋರಿ ಅಭಿಯಾನ ಇದೆಯಲ್ಲ, ಇದರಲ್ಲಿ ಈ ಹೋರಾಟದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಆಲ್ರೆಡಿ ಅವರು ದೆಹಲಿ ತಲುಪಿಯಾಗಿದೆ. ಅದರ ಜೊತೆಗೆ ಇಕ್ಬಾಲ್ ಹುಸೇನ್ ಅವ್ರು ಹೇಳಿದ್ರಲ್ಲ ಜನವರಿ 6 ಅಥವಾ 9ಕ್ಕೆ ಪ್ರಮಾಣ ವಚನ ಅಂತ ಹೇಳಿ, ಈ ಬಗ್ಗೆ ರಾಹುಲ್ ಗಾಂಧಿ ಕಂಪ್ಲೇಂಟ್ ಕೊಡ್ತಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಬೆಳಗಾವಿಯಲ್ಲಾಯಿತು, ಈಗ ದೆಹಲಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಕರ್ನಾಟಕ ಭವನದಲ್ಲಿ ಸಚಿವರು ಮತ್ತು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಚಿವ RV ತಿಮ್ಮಾಪುರ್ ಇದ್ದಾರೆ, ಶಾಸಕರಾದ ತನ್ವೀರ್ ಸೇಠ್ ಇದ್ದಾರೆ, ಪ್ರದೀಪ್ ಈಶ್ವರ್ ಇದ್ದಾರೆ, ರೂಪಕಲಾ ಶಶಿಧರ್ ಇದ್ದಾರೆ, ಕೋನ ರೆಡ್ಡಿ ಇದ್ದಾರೆ, ಬಾದರ್ಲಿ ಇದ್ದಾರೆ, DT ಶ್ರೀನಿವಾಸ್, AC ಶ್ರೀನಿವಾಸ್, ಸಚಿವರುಗಳು, ಶಾಸಕರುಗಳು DCM ಜೊತೆಯಲ್ಲಿ ಉಪಹಾರದಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ DCM DK ಶಿವಕುಮಾರ್ ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ದೆಹಲಿಗೆ ಶಿಫ್ಟ್ ಆಗಿದೆ. ಸದ್ಯ ಬೆಂಗಳೂರಿನಲ್ಲಿ ಇದ್ದಂಥ ಒಂದಿಷ್ಟು ಹೀಟು, ರಾಜಕಾರಣದ ಹೀಟು ಬೆಳಗಾವಿಗೆ ಶಿಫ್ಟ್ ಆಯಿತು. ಬೆಳಗಾವಿಯಿಂದ ಆ ನಂತರ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿಗಳು ಕೂಡ HALನಿಂದ ನೇರವಾಗಿ ದೆಹಲಿಗೆ ಹಾರಿದ್ದಾರೆ. ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುರೇಶ್, ವೆಲ್ಕಮ್. ಹಾಗೆ ನಮ್ಮ ಬಸವರಾಜ್ ಚರಂತಿಮಠ್, ನಿಮಗೂ ಕೂಡ ವೆಲ್ಕಮ್. ಸುರೇಶ್, ಸಿದ್ದರಾಮಯ್ಯನವರು ದೆಹಲಿಗೆ ಹಾರಿದ್ದಾರೆ. HAL ಮೂಲಕ ಅವರು ದೆಹಲಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತಾರೆ. ಸಿದ್ದರಾಮಯ್ಯ, ಇಕ್ಬಾಲ್ ಹುಸೇನ್ ಸೇರಿದಂತೆ DK ಬಣದ ಕೆಲ ಶಾಸಕರುಗಳು ತೀರಾ ಮುಜುಗರ ತರುವಂಥ ರೀತಿಯಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಡೇ 2ಗಳಿಗೆಲ್ಲ ಹೇಳಿದ್ರಲ್ಲ, ಈ ವಿಚಾರ ರಾಹುಲ್ ಗಾಂಧಿಯವ್ರ ಮುಂದೆ ಕಂಪ್ಲೇಂಟ್ ಮಾಡ್ತಾರಾ? ಇದೆಷ್ಟು ಡ್ಯಾಮೇಜ್ ಆಗ್ತಿದೆ ಪಕ್ಷಕ್ಕೆ ಸುರೇಶ್? ರಂಜಿತ್, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಇರ್ತಕ್ಕಂಥ ನಾಯಕತ್ವ ಫೈಟ್ ಏನಿದೆ ಅದು ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಇರ್ತಕ್ಕಂಥದ್ದು ಸದ್ಯ CM ಸಿದ್ದರಾಮಯ್ಯ ಒಂದು ಕಡೆ ಮುಜುಗರ, ಮತ್ತೊಂದು ಕಡೆಗೆ ತೀವ್ರ ಬೇಸರವನ್ನು ತಂದಿರತಕ್ಕಂಥದ್ದು ವಿಚಾರ ಅಂತಂದರೆ ಇಕ್ಬಾಲ್ ಹುಸೇನ್ DK ಶಿವಕುಮಾರ್ ಅವರ ಆಪ್ತ ಸಿಡ್ತಿರ್ತಕ್ಕಂಥ ಒಂದು ಬಾಂಬ್. ಅಂದರೆ ಜನವರಿ 6ನೇ ತಾರೀಕು DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಸದ್ಯ ಸಿದ್ದರಾಮಯ್ಯ ಆಪ್ತ ಬಣ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ
ತೀವ್ರವಾದಂಥ ಮುಜುಗರವನ್ನು ತಂದಿರತಕ್ಕಂಥದ್ದು. ಕೇವಲ ಒಬ್ಬ ಶಾಸಕ ಒಂದು ಮುಖ್ಯಮಂತ್ರಿಯ ಅಧಿಕಾರ ಸ್ವೀಕಾರ ಮಾಡುವಂಥ ದಿನಾಂಕವನ್ನು, ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತಂದರೆ ಹಾಗಿದ್ರೆ ಹೈಕಮಾಂಡ್ ಏನಕ್ಕೆ ಬೇಕು ಅಂತಕ್ಕಂತಹ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ಈಗಾಗಲೇ ಇಕ್ಬಾಲ್ ಹುಸೇನ್ ಸೇರಿದಂತೆ ಬಸವರಾಜ ಶಿವಗಂಗಾ ಹಲವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ರು, ಕಾರಣವನ್ನು ಕೇಳಿದರು. ಯಾಕೆ ಈ ರೀತಿಯಾಗಿ ಪದೇ ಪದೇ ಮುಜುಗರನ್ನು ಮಾಡ್ತೀರಿ, ಸ್ಪಷ್ಟನೆ ಕೊಡಿ, ಇದು ಪಕ್ಷಕ್ಕೆ ಮುಜುಗರ ತರುವಂಥ ವಿಚಾರ ಅಲ್ವಾ ಅಂತಕ್ಕಂಥ ಮಾತನ್ನು ಹೇಳಿದರು. ಇಷ್ಟಾದರೂ ಕೂಡ ಮತ್ತೆ ಇಕ್ಬಾಲ್ ಹುಸೇನ್ ಅವರು ಭಾಳ ಉತ್ಸಾಹದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥ ಡಿ ಕೆ ಆಪ್ತರಲ್ಲಿ ಇಕ್ಬಾಲ್ ಹುಸೇನ್ ಕೂಡ ಒಬ್ಬರು. ಸೊ ಈಗ ಅವರು ಹೇಳಿರ್ತಕ್ಕಂತಹ ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಬೇಸರನ್ನು ತಂದಿರತಕ್ಕಂಥ ವಿಚಾರ. ಸದ್ಯ ರಾಜ್ಯದಲ್ಲಿ CM ಸ್ಥಾನ ಭಾಳ ಭದ್ರವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿದ್ದಂತಹ ಎಲ್ಲರೂ ಕೂಡ ಕೊಟ್ಟಿದ್ದರು. ಸ್ವತಃ ಫೀಲ್ಡ್ಗಿಳಿದಂತಹ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರನ್ನೇ ಬೆಳಗಾವಿ ಅಧಿವೇಶನ ಶುರುವಾದಂಥ ಸಂದರ್ಭದಲ್ಲಿ 3 ಬಾರಿ ಪುನರುಚ್ಚಾರವನ್ನು ಮಾಡಿದರು. ನಮ್ಮ ತಂದೆಯವರೇ ಮುಖ್ಯಮಂತ್ರಿಯಾಗಿ ಮುಂದಿನ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಆಪ್ತಬಣಕ್ಕೆ ಕೌಂಟರನ್ನು ಕೊಟ್ಟಿದ್ದರು. ಜೊತೆಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲಕ. ಆದರೆ ಯತೀಂದ್ರ ಅವರ ಹೇಳಿಕೆಗೆ ಈಗ ತದ್ವಿರುದ್ಧವಾಗಿ ಇಕ್ಬಾಲ್ ಹುಸೇನ್ ಅವರು ಸಿಡಿದಿದ್ದಾರಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೂ ಕೂಡ ಮುಜುಗರ ಆಗಿರ್ತಕ್ಕಂಥದ್ದು. ಇವತ್ತಿನ ನೋಡೋದಾದರೆ ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗ್ತಾ ಇದ್ದಾರೆ. ವೋಟ್ ಚೋರಿ ಅಭಿಯಾನದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಶಾಸಕರು, ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಕೂಡ ಇವತ್ತು ಭಾಗಿಯಾಗ್ತಾ ಇರ್ತಕ್ಕಂಥ ದೆಹಲಿಯಲ್ಲಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗುವಂಥ ಸಾಧ್ಯ, ಅಂದರೆ ಎಲ್ಲರೂ ಕೂಡ ಭೇಟಿ ಆಗ್ತಾರೆ. ಆದರೆ ಅಧಿಕಾರ ಹಸ್ತಾಂತರ ವಿಚಾರ, ಈ ರೀತಿ ದೂರು ಕೊಡುವಂಥ ವಿಚಾರಗಳಿಗೆ ಅವರು ಸಮಯ ಸಿಕ್ಕಿದ್ದೆ. ಆದರೆ ಖಂಡಿತವಾಗಲೂ ಕೂಡ ರಾಹುಲ್ ಗಾಂಧಿ ಅವರ ಬಳಿ ನೋಡಿ ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಪಕ್ಷದಲ್ಲಿ. ಸೊ ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಡಿ ಕೆ ಟೀಮ್ಗೆ ಆ್ಯಂಡ್ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಂತಕ್ಕಂತಹ ಒಂದು ಸ್ಟ್ರಾಂಗ್ ಆಗಿ ತಮ್ಮ ಒಂದು ಮನವಿಯನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಬರುವಂತಹ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲದರ ಮೇಲೂ ಕೂಡ ಪರಿಣಾಮ. ಸುರೇಶ್, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸುರೇಶ್, ಬಸವರಾಜ್, ಈಗ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇವತ್ತು? ಸದ್ಯ ಏನು ವಿವರ ಇದೆ ಈ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡೆಲ್ಲಿಯಲ್ಲಿ ನಡೀತಿರೋದ್ರ ಬಗ್ಗೆ ಬಸವರಾಜ್? ಖಂಡಿತ ರಂಜಿತ್, ದೆಹಲಿಯಲ್ಲಿ ವೋಟ್ ಚೋರಿ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಶಾಸಕರು, ದೇಶಾದ್ಯಂತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು, ನಾಯಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಇನ್ನು ಭಾಳ ಪ್ರಮುಖವಾಗಿ ಕರ್ನಾಟಕ ಭವನದಲ್ಲಿ, ದೆಹಲಿಯಲ್ಲಿ ಇರ್ತಕ್ಕಂತಹ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ಶಾಸಕರು ಉಪಹಾರ ಕೂಟವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ. ಅದರಲ್ಲಿ ಎಲ್ಲ ಬಹುತೇಕ ಶಾಸಕರು DCM ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಬಹುತೇಕ DCM ಬಣ್ಣದ ಶಾಸಕರು. ಇವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಮತ್ತೆ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಇರಬಹುದು, ಮತ್ತೊಂದು ವಿಚಾರ ಇರ್ಬೋದು, ಎಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಭಾಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಲ್ಲ ಶಾಸಕರದ್ದು ಒಂದು ರೀತಿಯಲ್ಲಿ ಸಿಂಪತಿ ಇದೆ. ನೀವು ಪಕ್ಷಕ್ಕಾಗಿ ದುಡಿದಿದ್ದೀರಿ, ಪಕ್ಷವನ್ನು ಕಟ್ಟಿದ್ದೀರಿ, ಹೀಗಾಗಿ ನಿಮಗೆ 2.5 ವರ್ಷ ಅದಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕಾಗಿತ್ತು, ಬಿಟ್ಟು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಗಮನಿಸ್ತಾ ಇಲ್ಲ. ಹಾಗಾಗಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ನಾವು ಮುಂದಾಗಬೇಕು, ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದರು. ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ಬೋದು, ಡಿನ್ನರ್ ಮೀಟಿಂಗ್ ಇರ್ಬೋದು, ಲಂಚ್ ಮೀಟಿಂಗ್ಗಳಿರ್ಬೋದು. ಮೇಲಿಂದ ಮೇಲೆ ಎಲ್ಲ ಬಣ್ಣದ ಸದಸ್ಯರು, ಡಿ ಕೆ ಬಣ್ಣದ ಸದಸ್ಯರು ಮೀಟಿಂಗ್ ಮಾಡುವ ಮೂಲಕ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹೇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಸದ್ಯ ದೆಹಲಿಯಲ್ಲಿದ್ದಾರೆ, ಅಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಕೊಡಿಸಬೇಕು, CM ಸ್ಥಾನವನ್ನು ಕೊಡಿಸಬೇಕು ಅನ್ನೋಂಥ ಒಂದು ಒತ್ತಡವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಹೀಗಾಗಿ CM ಅವರು ಈಗ ಜಾಯ್ನ್ ಆಗಿರ್ತಕ್ಕಂಥದ್ದು ದೆಹಲಿಗೆ. ಅದಕ್ಕೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಬಣ್ಣದ ಸದಸ್ಯರು ಉಪಹಾರ ಕೂಟವನ್ನು ಮಾಡುವ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.